ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ಇವತ್ತಿನ ದಿನ ಏನೆಲ್ಲ ಶುಭ ಫಲಗಳು ಇದೆ ಅನ್ನೋದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ನೋಡೋಣ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ, ರಿಲೇಟಿವ್ಸ್ಗೆ ಯಾರೆಲ್ಲ ಇದ್ದೀರಾ ಈ ಕುಂಭರಾಶಿಯವರು ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲ ದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಅಂದರೆ ಈ ಕುಂಭರಾಶಿ ನಿಮಗೆ ಈ ತಿಂಗಳಿನಲ್ಲಿ ಅಷ್ಟೈಶ್ವರ್ಯ ಯೋಗದ ನೀವು ಈ ಸವಿಯುಂಡು ಕೆಲವು ಸವಾಲುಗಳನ್ನು ಎದುರಿಸಿ ನೀವು ಇನ್ನಷ್ಟು ಬಲಶಾಲಿಗಳಾಗ್ತೀರಾ. ಈಗ ಹೊಸ ಭರವಸೆಗಳು ಮತ್ತು ಅವಕಾಶಗಳನ್ನು ಹೊತ್ತು ಈ ಸೆಪ್ಟೆಂಬರ್ ತಿಂಗಳು ನಿಮ್ಮ ಜೀವನದ ಬಾಗಿಲನ್ನು ತಟ್ಟುತ್ತೆ. ಈ ತಿಂಗಳು ಗ್ರಹಗಳ ರಾಜ ನಿಮ್ಮ ಆತ್ಮವಿಶ್ವಾಸದ ಕಾರಕನಾದ ಸೂರ್ಯನು ಒಂದು ವಿಶೇಷವಾದ ಯೋಗವನ್ನು ಸೃಷ್ಟಿಸಲಿದ್ದಾನೆ. ನಿಮ್ಮ ಜೀವನದಲ್ಲಿ ಕೀರ್ತಿ, ಪ್ರತಿಷ್ಠೆ ಮತ್ತು ಯಶಸ್ಸಿನ ಹೊಲವನ್ನೇ ಹರಿಸಲಿದೆ. ಇದೇ ಸಮಯದಲ್ಲಿ ಮತ್ತೊಂದು ಗ್ರಹದ ವಕ್ರ ನಡೆಯು ನಿಮ್ಮ ನಿರ್ಧಾರಗಳನ್ನು ಮತ್ತು ಆರ್ಥಿಕ ಸ್ಥಿತಿಯನ್ನು ಪರೀಕ್ಷೆಗೆ ಒಡ್ಡಲಿದೆ. ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಏರಿಸುವ ಒಂದು ಮಹಾಯೋಗ ಅಂತ ಅಂದ್ರೂ ಕೂಡ ತಪ್ಪಿಲ್ಲ. ನೀವು ಎಚ್ಚರಿಕೆಯಿಂದ ನಿಭಾಯಿಸಬೇಕಾದ ಸವಾಲುಗಳು. ನೀವು ವೃತ್ತಿ, ಹಣಕಾಸು, ಆರೋಗ್ಯ, ಕುಟುಂಬ ಮತ್ತು ಪ್ರೀತಿಯ ಜೀವನದ ಮೇಲೆ ಈ ತಿಂಗಳು ಗ್ರಹಗಳು ಯಾವ ರೀತಿ ಪ್ರಭಾವ ಬೀರಲಿದೆ ಎಂಬುದರ ಸಂಪೂರ್ಣ ಮತ್ತು ವಿವರವಾದ ಮಾಹಿತಿ. ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ನಿಮ್ಮ ರಾಶ್ಯಾಧಿಪತಿ ನ್ಯಾಯದೇವ ಶನಿ ಭಗವಾನರು ನಿಮ್ಮದೇ ರಾಶಿಯಾದ ಕುಂಭದಲ್ಲಿ ವಿರಾಜಮಾನನಾಗಿ ಈ ಶಶ ಮಹಾಪುರುಷ ರಾಜಯೋಗವನ್ನು ಮುಂದುವರಿಸುತ್ತಿದ್ದಾರೆ. ನಿಮಗೆ ಸ್ಥಿರತೆ, ಶಿಸ್ತು ಮತ್ತು ದೀರ್ಘಕಾಲೀನ ಯಶಸ್ಸಿಗೆ ಭದ್ರ ಅಡಿಪಾಯವನ್ನು ಹಾಕಿಕೊಡುತ್ತೆ. ದೇವಗುರು ಬೃಹಸ್ಪತಿಯು ನಿಮ್ಮ ಸುಖಸ್ಥಾನವಾದ ಈ 4ನೇ ಮನೆಯಲ್ಲಿ ಸ್ಥಿತನಾಗಿ ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ ಮತ್ತು ಈ ಭೌತಿಕ ಸುಖಗಳನ್ನು ವೃದ್ಧಿಸುತ್ತಾನೆ. ಅಂದರೆ ವಿಶೇಷತೆ ಏನಪ್ಪ ಅಂತ ನಾವು ನೋಡೋದಾದರೆ, ಈ ಮಧ್ಯಭಾಗದವರೆಗೂ ಸೂರ್ಯನು ನಿಮ್ಮ ಸಪ್ತಮ ಭಾವದಲ್ಲಿ, ನಂತರ ನಿಮ್ಮ ಅಷ್ಟಮ ಭಾವದಲ್ಲಿ ಸಂಚರಿಸುತ್ತಾನೆ. ಈ ಬುಧ ಮತ್ತು ಶುಕ್ರ ಸಂಚಾರವು ನಿಮ್ಮ ಪಾಲುದಾರಿಕೆ ಸಂಬಂಧಗಳು ಮತ್ತು ಆರ್ಥಿಕ ವಿಷಯಗಳ ಮೇಲೆ ಈ ಮಹತ್ವದ ಪರಿಣಾಮ ಬೀರುತ್ತೆ. ಈ ಗ್ರಹಗಳ ಸಂಯೋಜನೆಯು ನಿಮ್ಮ ಜೀವನದ ವಿವಿಧ ಆಯಾಮಗಳಲ್ಲಿ ಯಾವೆಲ್ಲ ಬದಲಾವಣೆಗಳು ಅನ್ನೋದು ನೀವು ನೋಡಬಹುದು, ಅಂದರೆ ವಿವರವಾಗಿ ನೋಡಬಹುದು. ಕುಂಭರಾಶಿಯವರೇ, ನಿಮ್ಮ ವೃತ್ತಿ ಜೀವನದ ವಿಷಯದಲ್ಲಿ ಈ ಸೆಪ್ಟೆಂಬರ್ ತಿಂಗಳು ಅತ್ಯಂತ ಮಹತ್ವಪೂರ್ಣವಾದ ಈ ತಿಂಗಳು ಅಂತ ಅಂದರೂ ಕೂಡ ತಪ್ಪಿಲ್ಲ. ಸೂರ್ಯನು ನಿಮ್ಮ ಸಪ್ತಮ ಭಾವದಲ್ಲಿ ಬುಧನ ಜೊತೆ ಸೇರಿ ಈ ಬುಧಾದಿತ್ಯ ಯೋಗವನ್ನು ಸೃಷ್ಟಿಸ್ತಾನೆ. ನಿಮ್ಮ ವೃತ್ತಿಪರ ಸಂಬಂಧಗಳ ವಿಶೇಷವಾಗಿ ಈ ಪಾಲುದಾರಿಕೆ ಬಲಪಡಿಸುತ್ತೆ. ಈ ನಿಮ್ಮ ಮಾತಿನಲ್ಲೊಂದು ವಿಶೇಷವಾದ ಪ್ರಭಾವವಿರುತ್ತೆ. ನಿಮ್ಮ ಆಲೋಚನೆಗಳು, ಯೋಜನೆಗಳು ಮೇಲಾಧಿಕಾರಿಗಳ ಮುಂದೆ ಅಥವಾ ಈ ಗ್ರಾಹಕರ ಮುಂದೆ ಮಂಡಿಸಲು ಇದು ಅತ್ಯುತ್ತಮ ಸಮಯ. ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕಾರ್ಯಕ್ಷಮತೆ ಉನ್ನತ ಮಟ್ಟದಲ್ಲಿ ಇದೆ. ಈ ತಂಡದ ಸಹಕಾರದಿಂದ ದೊಡ್ಡ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಾ. ನೀವು ನಿಮ್ಮ ಪ್ರಾಮಾಣಿಕತೆ ಮತ್ತು ಶ್ರದ್ಧೆಗೆ ತಕ್ಕ ಪ್ರತಿಫಲ ದೊರೆಯುವ ಸಮಯ ಇದು. ಈ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಅಥವಾ ಈ ಸರ್ಕಾರದೊಂದಿಗೆ ವ್ಯವಹರಿಸುತ್ತಿರುವವರಿಗೆ ಅನಿರೀಕ್ಷಿತ ಯಶಸ್ಸು ಅನ್ನೋದು ಲಭಿಸುತ್ತೆ. ನಿಮ್ಮ ಕೆಲಸಕ್ಕೆ ಸಾರ್ವಜನಿಕವಾಗಿ ಈ ಮನ್ನಣೆ ಅನ್ನೋದು, ಪ್ರಶಸ್ತಿ, ಪುರಸ್ಕಾರಗಳು ದೊರಕುವ ಸಾಧ್ಯತೆಗಳು. ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಇದು ವಿಸ್ತರಣೆಯ ಕಾಲ. ಹೊಸ ಒಪ್ಪಂದಗಳು, ಹೊಸ ಪಾಲುದಾರಿಕೆಗಳು ನಿಮ್ಮ ವ್ಯವಹಾರಕ್ಕೆ ಹೊಸ ದಿಕ್ಕನ್ನು ನೀಡ್ತವೆ. ನಿಮ್ಮ ಏನೇ ಇದ್ರೂ ಅಂದರೆ ಈ ಸಾಮಾಜಿಕ ಈ ವರ್ಷಸ್ಸು ನಿಮ್ಮ ವ್ಯವಹಾರದ ಬೆಳವಣಿಗೆ ತುಂಬಾ ಪೂರಕವಾಗಲಿದೆ. ಅಂದರೆ ನಿಮ್ಮ ಸಮಾಜದಲ್ಲಿ ನಿಮ್ಮ ಗೌರವ ಅನ್ನೋದು, ಪ್ರತಿಷ್ಠೆ ಅನ್ನೋದು ತುಂಬಾ ಹೆಚ್ಚಾಗುತ್ತೆ. ನೀವೇ ಕಾಣುವಿರಿ. ವಿದೇಶಿ ಸಂಪರ್ಕಗಳು ಅಥವಾ ಈ ವಿದೇಶಿ ವ್ಯವಹಾರಗಳಿಂದಲೂ ಉತ್ತಮ ಲಾಭವನ್ನು ನಿರೀಕ್ಷಿಸಬಹುದು ನೀವು.
ಈ ತಿಂಗಳ ಉತ್ತರಾರ್ಧದಲ್ಲಿ ಸೂರ್ಯನು ನಿಮ್ಮ ಅಷ್ಟಮ ಭಾವಕ್ಕೆ ಪ್ರವೇಶಿಸುತ್ತಾನೆ. ಸ್ವಲ್ಪ ಎಚ್ಚರಿಕೆಯಿಂದ ಜಾಗರೂಕರಾಗಿ ಇದ್ದರೆ ಸಾಕು. ಅಂದರೆ ವೃತ್ತಿ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಕಚೇರಿಯಲ್ಲಿ ನಿಮ್ಮ ಬೆನ್ನ ಹಿಂದೆ ಮಾತನಾಡಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗುತ್ತೆ. ಯಾವುದೇ ರೀತಿಯ ವಿವಾದಗಳಿಂದ, ಅನಗತ್ಯ ಚರ್ಚೆಗಳಿಂದ ಆದಷ್ಟು ದೂರವಿರಿ. ನಿಮ್ಮ ಕೆಲಸದ ಮೇಲೆ ಸಂಪೂರ್ಣ ಗಮನವನ್ನು ನೀವು ಹರಿಸಬೇಕಾಗತ್ತೆ. ಅಡೆತಡೆಗಳು ನಿಮ್ಮನ್ನು ತಡೆಯಲಾರವು. ಈ ಹಣಕಾಸಿನ ವಿಷಯಕ್ಕೆ ಬಂದರೆ ಈ ತಿಂಗಳು ಮಿಶ್ರ ಫಲ ಹೊತ್ತು ತರುತ್ತಿದೆ. ಗುರುಬಲದಿಂದಾಗಿ ಹಣದ ಒಳಹರಿವು ಅನ್ನೋದು ಸ್ಥಿರವಾಗುತ್ತೆ. ನಿಮ್ಮ ಕುಟುಂಬದ ಸೌಕರ್ಯಕ್ಕಾಗಿ ಮನೆ ಅಥವಾ ವಾಹನದ ದುರಸ್ತಿಗಾಗಿ ಹೆಚ್ಚು ಖರ್ಚು ಮಾಡುವ ಸಾಧ್ಯತೆ ಇದೆ. ನೀವು ಹಿಂದೆ ಮಾಡಿದ ಹೂಡಿಕೆಗಳಿಂದ, ವಿಶೇಷವಾಗಿ ಅಂದರೆ ಏನಾದರೂ ಒಂದು ಬಿಸ್ನೆಸ್ಸು, ರಿಯಲ್ ಎಸ್ಟೇಟೇ ಆಗಿರಬಹುದು, ಇದರಿಂದ ನೀವು ಉತ್ತಮ ಪ್ರತಿಫಲವನ್ನು ನೀವು ನಿರೀಕ್ಷಿಸಬಹುದು. ಈ ತಿಂಗಳು ಅಂದರೆ ಸವಾಲು ಇರುವುದೇ ನಿಮ್ಮ ಹಣಕಾಸಿನ ನಿರ್ವಹಣೆಯಲ್ಲಿ. ಬುಧನ ಪ್ರಭಾವದಿಂದ ನೀವು ಏನಾದರೂ ಒಂದು ಶಾಪಿಂಗು, ಈ ಬಟ್ಟೆ ಪರ್ಚೇಸ್ ಮಾಡೋದು, ಏನಾದರೂ ಒಂದು ಫುಡ್, ತಿಂಡಿ ತಿನಿಸುಗಳು, ಏನೋ ಒಂದು ಆನ್ಲೈನ್ನಿಂದ ಈ ಪರ್ಚೇಸ್ ಮಾಡ್ತೀರಾ. ಹೊಸ ಈ ಮನೋರಂಜನೆಗಳಿಗಾಗಿ ಹೆಚ್ಚು ಮಾಡುವ ಖರ್ಚು, ತುಂಬಾ ಹೆಚ್ಚು ಖರ್ಚು ಮಾಡ್ತೀರಾ. ಈ ತಿಂಗಳು ನಿಮ್ಮ ಖರ್ಚುಗಳ ಮೇಲೆ ಹಿಡಿತ ಅನ್ನೋದು ಸ್ವಲ್ಪ ಇರಬೇಕು. ಬಹಳ ಮುಖ್ಯ ಇದು. ಅನಗತ್ಯ ವಸ್ತುಗಳ ಖರೀದಿಯನ್ನು ನೀವು ಮುಂದೂಡಬೇಕು. ಈ ಜಾಣತನ ತಿಂಗಳ ಮಧ್ಯಭಾಗದ ನಂತರ ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವ ಸಾಧ್ಯತೆ ಇದೆ. ಅಂದರೆ ಪಿತ್ರಾರ್ಜಿತ ಆಸ್ತಿ, ವಿಮೆ ಅಥವಾ ಹಳೆಯ ಹೂಡಿಕೆಗಳಿಂದ ಹಣ ಬರುವ ಯೋಗ ಇದೆ. ಆದರೆ ಈ ಸಮಯದಲ್ಲಿ ಅನಿರೀಕ್ಷಿತ ಖರ್ಚುಗಳು ಕೂಡ ಎದುರಾಗುತ್ತೆ. ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ವಾಹನಕ್ಕೆ ಸಂಬಂಧಪಟ್ಟಂತೆ ಈ ಹಣ ವ್ಯಯವಾಗುವ ಸಾಧ್ಯತೆ ಕಂಡುಬರುತ್ತೆ. ಹೂಡಿಕೆ ಮಾಡುವಾಗ ಅತ್ಯಂತ ಜಾಗರೂಕರಾಗಿ, ಎಚ್ಚರಿಕೆಯಿಂದ ನೀವು ಈ ಷೇರು ಮಾರುಕಟ್ಟೆ ಅಥವಾ ಯಾವುದೇ ರೀತಿಯ ಅಲ್ಪಾವಧಿ ಹೂಡಿಕೆಗಳಲ್ಲಿ ಹಣ ತೊಡಗಿಸುವ ಈ ಸಲಹೆ, ಮುನ್ನೆಚ್ಚರಿಕೆ ಅನ್ನೋದು ಅತ್ಯವಶ್ಯಕ. ಯಾರಿಗೂ ಸಾಲ ಕೊಡುವಾಗ ಅಥವಾ ಸಾಲ ಪಡೆಯುವಾಗ ನೀವು ಆದಷ್ಟು 10-15 ಸಲ ಯೋಚನೆ ಮಾಡಿ. ಹಣಕಾಸಿನ ವಿಷಯಗಳಲ್ಲಿ ಈ ತಿಂಗಳು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರ ನಿಮ್ಮ ಭವಿಷ್ಯದ ಮೇಲೆ ದೀರ್ಘಕಾಲೀನ ಪರಿಣಾಮ ಅನ್ನೋದು ಬೀರುತ್ತೆ. ಶಿಸ್ತುಬದ್ಧ ಆರ್ಥಿಕ ಯೋಜನೆಯು ನಿಮ್ಮನ್ನು ಎಲ್ಲ ಸಂಕಷ್ಟಗಳಿಂದ ಪಾರು ಮಾಡುತ್ತೆ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಉತ್ತಮ ಚೈತನ್ಯ ಮತ್ತು ಶಕ್ತಿ ಅನ್ನೋದು ಬರುತ್ತೆ. ಈ ರಾಶ್ಯಾಧಿಪತಿ ಶನಿ ಭಗವಾನರು ನಿಮ್ಮನ್ನು ದೈಹಿಕವಾಗಿ ಸದೃಢವಾಗಿ ಇರ್ತಾರೆ. ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದವರಿಗೆ ಉತ್ತಮ ಚೇತರಿಕೆ ಕಾಣುತ್ತೆ. ನಿಮ್ಮಲ್ಲಿ ಹೊಸ ಉತ್ಸಾಹ ಮತ್ತು ಏನೋ ಒಂದು ಥರ ಹುಮ್ಮಸ್ಸು ಅನ್ನೋದು ಸಂಚರಿಸುತ್ತೆ. ಆದರೆ ತಿಂಗಳ ಉತ್ತರಾರ್ಧದಲ್ಲಿ ಸೂರ್ಯನು ಅಷ್ಟಮ ಭಾವಕ್ಕೆ ಪ್ರವೇಶಿಸುವುದರಿಂದ ಕೆಲವು ವಿಷಯಗಳಲ್ಲಿ ಆದಷ್ಟು ಎಚ್ಚರಿಕೆ ವಹಿಸಬೇಕು. ಈ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು, ಅಜೀರ್ಣ ಆಗೋದು ಮತ್ತು ಈ ಅಸಿಡಿಟಿ ಇರುವಂತಹ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಸಣ್ಣ ಪುಟ್ಟ ತೊಂದರೆಗಳು. ಹೊರಗಿನ ಆಹಾರ ಆದಷ್ಟು ಸೇವನೆಯನ್ನು ನೀವು ಕಡಿಮೆ ಮಾಡಬೇಕು. ಈ ಶುದ್ಧ ಮತ್ತು ಸಾತ್ವಿಕ ಆಹಾರಕ್ಕೆ ಆದ್ಯತೆಯನ್ನು ನೀಡಿ. ಈ ವಾಹನ ಚಲಾಯಿಸುವಾಗ ಅತ್ಯಂತ ಜಾಗರೂಕರಾಗಿ ನೀವು ವಾಹನವನ್ನು ಚಲಾಯಿಸಬೇಕು. ಈ ಬೇಡದ ಸಂಚಾರದ ನಿಯಮಗಳು ಕಟ್ಟುನಿಟ್ಟಾಗಿ ಪಾಲಿಸಿ. ಯಂತ್ರೋಪಕರಣಗಳೊಂದಿಗೆ ಕೆಲಸ ಮಾಡುವಾಗ ಮತ್ತು ನೀವು ಏನಾದರೂ ಅಡುಗೆ ಮನೆಯಲ್ಲಿ ಈ ಕೆಲಸ ಮಾಡುವಾಗ ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಮಾನಸಿಕವಾಗಿ ನೀವು ಕೆಲವೊಮ್ಮೆ ಈ ಅನಗತ್ಯ ಚಿಂತೆಗಳಿಗೆ ಈಡಾಗಿರ್ತೀರ, ಗೊಂದಲಗಳಿಗೆ ಈಡಾಗಿರ್ತೀರ. ಆದಷ್ಟು ನಿಮ್ಮ ಜೀವನದಲ್ಲಿ ಈ ಟೈಮ್ ಇಲ್ಲ ಅಂದ್ರೂ ಟೈಮ್ ಮಾಡಿಕೊಂಡು ಈ ಧ್ಯಾನ, ಈ ಪ್ರಾಣಾಯಾಮ ನಿಮ್ಮ ದೈನಂದಿನ ಚಟುವಟಿಕೆಯನ್ನಾಗಿ ನೀವು ಅಳವಡಿಸ್ಕೋಬೇಕಾಗುತ್ತೆ. ಮತ್ತು ನಿಮ್ಮ ಮನಸ್ಸು ಶಾಂತವಾಗಿಡಲು ಇದು ತುಂಬಾ ಸಹಾಯ ಮಾಡುತ್ತೆ. ಏನೇ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಆದಷ್ಟು ಎಚ್ಚರಿಕೆಯಿಂದ 10-15 ಸಲ ಯೋಚನೆ ಮಾಡಿ ತಗೊಳ್ಳಿ. ಕೌಟುಂಬಿಕ ಪ್ರೇಮ ಜೀವನದಲ್ಲಿ ಈ ತಿಂಗಳು ಮಾಧುರ್ಯ ತುಂಬಿರುತ್ತೆ. ಗುರುಬಲದಿಂದಾಗಿ ಕುಟುಂಬದಲ್ಲಿ ಶಾಂತಿ, ಸಂತೋಷ ಅನ್ನೋದು ನೆಲೆಸುತ್ತೆ. ಈ ಮನೆಯಲ್ಲಿ ಶುಭ ಕಾರ್ಯಗಳು, ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವ ಸಾಧ್ಯತೆಯೂ ನೀವು ನೋಡಬಹುದು. ಈ ಕುಟುಂಬದ ಸದಸ್ಯರೊಂದಿಗೆ, ವಿಶೇಷವಾಗಿ ತಾಯಿಯೊಂದಿಗೆ ನಿಮ್ಮ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತೆ. ಪ್ರೀತಿಯಲ್ಲಿರುವವರಿಗೆ ಇದು ಅತ್ಯಂತ ಉತ್ಸಾಹದ ಸಮಯ. ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವ ಅವಕಾಶ ಹೆಚ್ಚಾಗಿ ಕಾಣಬರುತ್ತೆ. ನಿಮ್ಮಿಬ್ಬರ ನಡುವಿನ ತಿಳುವಳಿಕೆ ಮತ್ತು ಪ್ರೀತಿ ಅಂದರೆ ಜಾಸ್ತಿ ಆಗಬಹುದು.
ನಿಮ್ಮ ಪ್ರೀತಿಯ ವಿಷಯವನ್ನು ಕುಟುಂಬದ ಮುಂದೆ ಪ್ರಸ್ತಾಪಿಸಲು ಇದು ಸೂಕ್ತ ಸಮಯ ಅಲ್ಲ. ಸ್ವಲ್ಪ ಕಾಯುವುದು ಉತ್ತಮ. ಈ ವಿವಾಹಿತರ ಜೀವನದಲ್ಲಿ ಅನ್ಯೋನ್ಯತೆ ಅನ್ನೋದು ಹೆಚ್ಚಾಗುತ್ತೆ. ಸಂಗಾತಿಯ ವೃತ್ತಿ ಜೀವನದಲ್ಲಿ ಯಶಸ್ಸು ಅನ್ನೋದು ಕಂಡುಬರುತ್ತೆ. ನಿಮ್ಮ ಕುಟುಂಬದ ಸಂತೋಷಕ್ಕೆ ಕಾರಣವಾಗುತ್ತೆ. ಸಂಗಾತಿಯ ಸಲಹೆಗಳನ್ನು ಆದಷ್ಟು ಗೌರವಿಸಿ. ಈ ಪ್ರಮುಖ ನಿರ್ಧಾರಗಳನ್ನು ಒಟ್ಟಿಗೆ ತೆಗೆದುಕೊಳ್ಳಿ. ನಿಮ್ಮ ದಾಂಪತ್ಯ ಇನ್ನಷ್ಟು ಬಲಪಡಿಸುತ್ತೆ. ಒಂಟಿಯಾಗಿರುವ ಕುಂಭರಾಶಿಯವರಿಗೆ ಕೆಲಸ ಮಾಡುವ ಸ್ಥಳದಲ್ಲಿ ಅಥವಾ ಈ ಸ್ನೇಹಿತರ ಮೂಲಕ ಉತ್ತಮ ಮನಸ್ತಾಪಗಳು ಬರುವ ಸಾಧ್ಯತೆ ಇದೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಆತುರದ ನಿರ್ಧಾರಗಳು ಭವಿಷ್ಯದಲ್ಲಿ ತೊಂದರೆಗೆ ಈಡಾಗಬಹುದು. ಈ ತಾಳ್ಮೆ ಅನ್ನೋದು, ವಿವೇಕ ಅನ್ನೋದು, ನೀವು ಇದನ್ನು ಪಾಲಿಸಿದರೆ, ವರ್ತಿಸಿದರೆ ನಿಮ್ಮ ಜೀವನಕ್ಕೆ ಉತ್ತಮ ಸಂಗಾತಿ ಆಗಮನವಾಗ್ತಾರೆ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಪರಿಶ್ರಮಕ್ಕೆ ತಕ್ಕ ಫಲ ಅನ್ನೋದು ಸಿಗುತ್ತೆ. ನಿಮ್ಮ ಏಕಾಗ್ರತೆ, ಈ ಜ್ಞಾಪಕ ಶಕ್ತಿ ಉತ್ತಮವಾಗಿರುತ್ತೆ. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ವಿದ್ಯಾರ್ಥಿಗಳಿಗೆ ಇದು ಯಶಸ್ಸಿನ ತಿಂಗಳು. ಈ ಗುರಿಯ ಮೇಲೆ ಗಮನವಿಡಿ. ನೀವು ಯಾವುದೇ ಗುರಿ ಇಟ್ಟಿದ್ರೂ ಕೆಲಸದ ಮೇಲೆ ಅದರಲ್ಲಿ ಶ್ರದ್ಧೆ, ಭಯ, ಭಕ್ತಿ ಅನ್ನೋದು ನೀವು ತುಂಬಾ ಇಡಬೇಕಾಗುತ್ತೆ. ಮತ್ತು ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ, ಖಂಡಿತ ನಿಮ್ಮದಾಗುತ್ತೆ. ಈ ವೈದ್ಯಕೀಯ ಮತ್ತು ನಿರ್ವಹಣಾ ಕ್ಷೇತ್ರಗಳ ವಿದ್ಯಾರ್ಥಿಗಳು ವಿಶೇಷ ಸಾಧನೆ ಅನ್ನೋದು ಮಾಡ್ತೀರಾ. ನಿಮ್ಮ ಜ್ಞಾನ ವೃದ್ಧಿಸಿಕೊಳ್ಳಲು ಹೊಸ ಈ ಕೋರ್ಸ್ಗಳಿಗೆ ಸೇರಿಕೊಳ್ಳಲು ಅತ್ಯುತ್ತಮ ಸಮಯ. ಇಲ್ಲಿಯವರೆಗೆ ಎಲ್ಲ ಶುಭ ಫಲಗಳನ್ನೇ ಕೇಳಿದ್ದೀರಿ. ಆದರೆ ಆರಂಭದಲ್ಲಿ ಹೇಳಿದಂತೆ ಈ ತಿಂಗಳು ಪ್ರಮುಖ ಸವಾಲನ್ನು ಕೂಡ ನೀವು ಎದುರಿಸಬೇಕಾಗುತ್ತೆ. ಸವಾಲು ಅನಿರೀಕ್ಷಿತ, ಬದಲಾವಣೆ ಮತ್ತು ರಹಸ್ಯ. ಶತ್ರುಗಳು. ತಿಂಗಳು ಉತ್ತರಾರ್ಧದಲ್ಲಿ ಸೂರ್ಯ ಮತ್ತು ಕೇತುವಿನ ಪ್ರಭಾವದಿಂದ ಜೀವನದಲ್ಲಿ ಕೆಲವು ಅನಿರೀಕ್ಷಿತ ಘಟನೆಗಳು ನಡೆಯುತ್ತೆ. ಅಂದುಕೊಂಡಂತೆ ಕೆಲವು ಕೆಲಸಗಳು ನಡೆಯಲಿದೆ. ಅಂದರೆ ನೀವು ಹೆಚ್ಚು ನಂಬಿದ್ದ ವ್ಯಕ್ತಿಗಳಿಂದಲೇ ಮೋಸ ಹೋಗುವ ಸಾಧ್ಯತೆ ಹೆಚ್ಚು. ಪ್ರತಿ ಶನಿವಾರ ಮತ್ತು ಮಂಗಳವಾರ ಹನುಮಾನ್ ಚಾಲೀಸವನ್ನು ನೀವು ಪಠಿಸಿ. ನಿಮ್ಮ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳಿಂದ ನೀವು ದೃಷ್ಟಿ ದೋಷದಿಂದ ದೂರ ಇರಬಹುದು. ಮತ್ತು ಈ ಕನಿಷ್ಠ ಪಕ್ಷ ನೀವು ಈ ಗಾಯತ್ರಿ ಮಂತ್ರವನ್ನು ಜಪಿಸಿ. ಸಾಧ್ಯವಾದರೆ ಅಂತ ಅಲ್ಲ, ಸಾಧ್ಯ ಮಾಡಿಕೊಂಡು ನಿಮ್ಮ ಬುದ್ಧಿಯನ್ನು ಚುರುಕುಗೊಳಿಸುತ್ತೆ. ಮನಸ್ಸಿಗೆ ಸ್ಪಷ್ಟತೆಯನ್ನು ನೀಡುತ್ತೆ. ಅನಿರೀಕ್ಷಿತ ಸಂಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ಕೊಡುತ್ತೆ. ಎಲ್ಲ ಕೆಲಸದಲ್ಲಿ ಯಶಸ್ಸು ಅನ್ನೋದು ಕಾಣ್ತೀರಾ. ಎಲ್ಲ ಒಳಿತಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.